ಮರೆತೂ ಕೂಡ ಈ ದಿನಾಂಕಗಳಲ್ಲಿ ಮದುವೆ ಆಗಬಾರದು. ನಿಶ್ಚಿತಾರ್ಥ ಹಾಗೂ ಮದುವೆ ಆಗಲು ಯಾವ ದಿನಗಳು ಸೂಕ್ತ? ತಪ್ಪಾದ ದಿನಾಂಕಗಳಲ್ಲಿ ಮದುವೆ ಆದರೆ ಯಾವೆಲ್ಲ ಸಮಸ್ಯೆಗಳು ವೈವಾಹಿಕ ಜೀವನದಲ್ಲಿ ಎದುರಾಗುತ್ತವೆ? ಈಗಾಗಲೇ ತಿಳಿಯದೆ ಈ ದಿನಾಂಕಗಳಲ್ಲಿ ಮದುವೆ ಆಗಿದ್ದರೆ ಪರಿಹಾರ ಏನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ. ಯಾರಾದರೂ ಸರಿ 4, 13, 22 ಹಾಗೂ 31 ಈ ದಿನಾಂಕಗಳಲ್ಲಿ ಎಂದಿಗೂ ಮದುವೆಯಾಗಬಾರದು. ಈ ದಿನಾಂಕಗಳಲ್ಲಿ ಮದುವೆಯಾದವರಿಗೆ ಪೊಲೀಸ್ ಠಾಣೆ, ಕೋರ್ಟ್ ಮೆಟ್ಟಿಲು ಇರುವ ಸಮಸ್ಯೆಗಳು ತಪ್ಪೋದಿಲ್ಲ. ಗಂಡ ಹೆಂಡತಿ ಎಷ್ಟೇ ಒಳ್ಳೆಯವರಾಗಿದ್ದರೂ ಮದುವೆ ಆದ ಕೆಲ ದಿನಗಳ ನಂತರ ವೈಮನಸ್ಸು ಉಂಟಾಗುತ್ತೆ. ನಿತ್ಯ ಕಲಹ, ನೆಮ್ಮದಿ ಇಲ್ಲದ ಜೀವನ ನಡೆಸಬೇಕಾಗುತ್ತೆ. ಏಕೆಂದರೆ 4 ಎನ್ನುವುದು ರಾಹುಗ್ರಹದ ಸಂಕೇತ. ರಾಹುಗ್ರಹ ರಫ್ ಅಂಡ್ ಟಫ್. ಈ ದಿನಾಂಕದಲ್ಲಿ ಮದುವೆ ಆದವರು ಎಷ್ಟೇ ಸೌಮ್ಯವಾಗಿದ್ದರೂ ಮದುವೆ ಆದ ಮೇಲೆ ಹೆಂಡತಿ ಜೊತೆ ಗಂಡ ಅಥವಾ ಗಂಡನ ಜೊತೆ ಹೆಂಡತಿ ಸದಾ ಕೋಪದಲ್ಲೇ ಇರುತ್ತಾರೆ. ಎಷ್ಟೇ ಚೆನ್ನಾಗಿ ಸಂಪಾದನೆ ಮಾಡಿದರೂ ಏನಾದರೂ ಒಂದು ವಿಷಯಕ್ಕೆ ಮನಸ್ತಾಪಗಳು ಜೀವನವನ್ನೇ ಹಾಳು ಮಾಡುವ ಪರಿಸ್ಥಿತಿಗಳು ಉಂಟಾಗುತ್ತೆ. ಎಷ್ಟೋ ಜನ ಇದನ್ನು ನಂಬೋದಿಲ್ಲ, ಆದರೆ ವಾಸ್ತವ ಮಾತ್ರ ಇದೆ. ಆದ್ದರಿಂದ ನಂಬರ್ 4 ಸೀರೀಸ್ನಲ್ಲಿ ಮದುವೆಯನ್ನು ಆಗಬಾರ್ದು. ಇನ್ನು ಎರಡನೆಯದಾಗಿ 7ನೇ ತಾರೀಕು, 16ನೇ ತಾರೀಕು, 25ನೇ ತಾರೀಕಿನಂದು ಮದುವೆ ಆಗಬಾರ್ದು. ಇದು ಕೇತು ಗ್ರಹಕ್ಕೆ ಸಂಬಂಧಿಸಿದ ಸಂಖ್ಯೆಯಾಗಿದೆ. ಈ ದಿನಾಂಕಗಳಲ್ಲಿ ಮದುವೆಯಾದವರನ್ನು ಗಮನಿಸಿ. ಇವರಿಗೆ ತಮ್ಮ ವೈವಾಹಿಕ ಜೀವನದ ಮೇಲೆ ಆಸಕ್ತಿಯೇ ಇರೋದಿಲ್ಲ. ಮದುವೆ ಆಗೋ ತನಕ ಇವರಿಗೆ ಎಲ್ಲವೂ ಚೆನ್ನಾಗಿರುತ್ತೆ. ಮಿಸ್ಸಾಗಿ ಏನಾದರೂ ತಿಳಿಯದೆ ಈ ದಿನಾಂಕಗಳಲ್ಲಿ ಮದುವೆ ಆದರೆ ಕ್ರಮಕ್ರಮೇಣ ಜೀವನದ ಮೇಲೆ ಆಸಕ್ತಿಯೇ ಹೋಗುತ್ತೆ. ಕೆಲವು ಸಮಯ ಗಂಡ ಹೆಂಡತಿ ದೂರ ಇರುವ ಪರಿಸ್ಥಿತಿಗಳು ಉಂಟಾಗುತ್ತೆ. 1-2 ವರ್ಷ ದೂರ ಇರೋದು, ಮತ್ತೆ ಒಂದಾಗೋದು, ಒಂದಾದ ಮೇಲೆಯೂ ಮತ್ತೆ ಜಗಳಗಳು ಆಗೋದು, ಈ ರೀತಿ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಆದಷ್ಟು ಈ ದಿನಾಂಕಗಳಲ್ಲಿ ಮದುವೆ ಆಗೋದನ್ನು ತಪ್ಪಿಸಬೇಕು. ಇನ್ನು 3ನೇಯದಾಗಿ 8, 17, 26 ಈ ದಿನಾಂಕಗಳಲ್ಲಿ ಮದುವೆಯನ್ನ ಆಗಬಾರ್ದು. 8 ಎನ್ನುವುದು ಶನಿಯ ಸಂಖ್ಯೆ. ಈ ದಿನಾಂಕದಲ್ಲಿ ಮದುವೆ ಆದವರು ಮದುವೆಯಾಗಿ 20-30 ವರ್ಷಗಳ ಆದರೂ ಇನ್ನು ಲೈಫ್ನಲ್ಲಿ ಸೆಟ್ಲ್ ಆಗಿರೋದಿಲ್ಲ. ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಸಂತಾನದ ಸಮಸ್ಯೆ, ಒಂದಾದರ ಮೇಲೊಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಈ ದಿನಾಂಕದಲ್ಲಿ ಮದುವೆ ಆದವರಿಗೆ ಹುಟ್ಟುವ ಮಕ್ಕಳಿಂದ ಅಷ್ಟೇನು ಅದೃಷ್ಟ ಬರದೆ ಇರುವುದು ಆಗುತ್ತೆ. ಜೀವನ ಪೂರ್ತಿ ಇನ್ನೇನು ಚೆನ್ನಾಗಿ ಆಗ್ತಾ ಇದ್ದೀವಿ ಅಂದಾಗಲೇ ಇನ್ನೊಂದು ಸಮಸ್ಯೆ ಬಂದು ಅಭಿವೃದ್ಧಿಯೇ ಆಗದೆ ಉಳಿಯುವುದು 8 ಎಂಬ ಸಂಖ್ಯೆಯಲ್ಲಿ ಮದುವೆ ಆದವರಿಗೆ ಬರುತ್ತೆ. ಇನ್ನು 4ನೇಯದಾಗಿ 5, 14, 23 ಈ ದಿನಾಂಕದಲ್ಲಿ ಮದುವೆ ಆಗುವುದನ್ನು ತಪ್ಪಿಸಬೇಕು. ಈ ದಿನಾಂಕದಲ್ಲಿ ಮದುವೆ ಆದವರು ಗಂಡ ಹೆಂಡತಿ ದೂರ ಆಗದೇ ಇದ್ದರೂ ಕೂಡ ಕೆಲಸದ ಒತ್ತಡಗಳಿಂದ ಇನ್ನೂ ಅನೇಕ ಕಾರಣಗಳಿಂದ ದೂರ ಇರಬೇಕಾದ ಪರಿಸ್ಥಿತಿಗಳು ಎದುರಾಗುತ್ತೆ. ವೃತ್ತಿ, ಉದ್ಯೋಗ, ವ್ಯಾಪಾರ ಕಾರಣಗಳಿಂದ ಗಂಡ ಹೆಂಡತಿ ಬೇರೆ ಬೇರೆ ಕಡೆ ವಾಸಿಸುವ ಕಷ್ಟ ಎದುರಾಗಬಹುದು. 5 ಎನ್ನುವುದು ಬುಧನ ಸಂಖ್ಯೆ. ಈ ದಿನಾಂಕದಲ್ಲಿ ಮದುವೆ ಆದವರಿಗೆ ಆಕರ್ಷಣೆ ಅನ್ನೋದೇ ಇರೋದಿಲ್ಲ. ಗಂಡ ಹೆಂಡತಿ ನಡುವೆ ಆಕರ್ಷಣೆ ಅನ್ನೋದೇ ಇರೋದಿಲ್ಲ. ಒಟ್ಟಾರೆಯಾಗಿ 4, 7, 8, 5 ಎಂಬ ಸಂಖ್ಯೆಗಳಲ್ಲಿ ಆದಷ್ಟು ಮದುವೆ ಆಗಬೇಡಿ. ಅಕಸ್ಮಾತ್ ಈಗಾಗಲೇ ಮದುವೆ ಆಗಿ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ದೇಗುಲಗಳಲ್ಲಿ ನಡೆಯುವಂತಹ ಕಲ್ಯಾಣೋತ್ಸವದಲ್ಲಿ ಗಂಡ ಹೆಂಡತಿ ಇಬ್ಬರು ಕೂತು ಕಲ್ಯಾಣೋತ್ಸವ ಮಾಡಿಸೋದು ಅಥವಾ ಪೂಜೆಯಲ್ಲಿ ಕೂರೋದು, ಮರು ಮಾಂಗಲ್ಯ ಧಾರಣೆ ಮಾಡಿಸಿಕೊಳ್ಳೋದು, ಕೆಲವು ವಾರಗಳ ಕಾಲ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆಯನ್ನ ಮಾಡೋದನ್ನು ಮಾಡಬೇಕು. ಆಗ ಈ ದಿನಾಂಕಗಳಲ್ಲಿ ಮದುವೆ ಆದ ನೆಗೆಟಿವ್ ಶಕ್ತಿ ಅಥವಾ ದೋಷಗಳು ಖಂಡಿತವಾಗಿ ದೂರ ಆಗುತ್ತೆ. ಸಮಸ್ಯೆ ಅಂದ ಮೇಲೆ ಅದಕ್ಕೆ ಪರಿಹಾರವೂ ಇರುತ್ತೆ. ಭಯಪಡುವ ಅಗತ್ಯವಿರೋದಿಲ್ಲ. ಈ ದಿನಾಂಕದಲ್ಲಿ ಮದುವೆ ಆದರೆ ಕಷ್ಟ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ತಲೆ ತುಂಬ ಅದನ್ನೇ ತುಂಬಿಕೊಂಡು ಯಾವುದಕ್ಕೆ ಜಗಳ ಆದರೂ ಅದು ಇದಕ್ಕೆ ಆಗಿದೆ ಅಂತ ಆಲೋಚನೆ ಮಾಡಬಾರ್ದು. ಈ ದಿನಾಂಕಗಳಲ್ಲಿ ಮದುವೆಯಾಗಿ ಚೆನ್ನಾಗಿ ಬದುಕಿ ಬಾಳುತ್ತಿರುವವರು ಕೂಡ ಇದ್ದಾರೆ. ಸಂಖ್ಯಾಶಾಸ್ತ್ರ ಏನು ಹೇಳಿದ್ರು, ಕೆಲವೊಮ್ಮೆ ಕರ್ಮ ಹಾಗೂ ಪುಣ್ಯ ಫಲಗಳು, ತಂದೆ ತಾಯಿ ಮಾಡಿದ ಉತ್ತಮ ಕೆಲಸಗಳು, ಗ್ರಹಗತಿಗಳ ಅನುಗ್ರಹಗಳು ಶುಭ ಫಲವನ್ನೇ ನೀಡುತ್ತೆ. 1, 10, 19ನೇ ತಾರೀಕಿನಂದು ಮದುವೆಯಾದರೆ ತುಂಬ ಉತ್ತಮ ಎಂದು ಸಂಖ್ಯಾಶಾಸ್ತ್ರ ಹೇಳುತ್ತೆ. ನಿಶ್ಚಿತಾರ್ಥ ಅಥವಾ ಎಂಗೇಜ್ಮೆಂಟ್ ಅನ್ನು ಭಾನುವಾರ, ಸೋಮವಾರ, ಬುಧವಾರ, ಗುರುವಾರ, ಶನಿವಾರದ ದಿನ ಮಾಡಿಕೊಂಡರೆ ತುಂಬ ಒಳ್ಳೆಯದು. ಎಂಗೇಜ್ಮೆಂಟ್ ಅನ್ನು ಮಂಗಳವಾರ, ಶುಕ್ರವಾರದ ದಿನ ಮಾಡಿಕೊಳ್ಳಬಾರದು. ವಿಧಿಯ ತಿಥಿ, ತದಿಯ ತಿಥಿ, ಪಂಚಮಿ ತಿಥಿ, ಸಪ್ತಮಿ ತಿಥಿ, ದಶಮಿ ತಿಥಿ ಈ ತಿಥಿಗಳಲ್ಲಿ ನಿಶ್ಚಿತಾರ್ಥ ಅಥವಾ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಳ್ಳಬಹುದು. ಏಕಾದಶಿ, ತ್ರಯೋದಶಿ, ಪೌರ್ಣಮಿ ತಿಥಿ ದಿನ ಎಂಗೇಜ್ಮೆಂಟ್ಗಳನ್ನು ಮಾಡಿಕೊಳ್ಳಬಹುದು. ಅಶ್ವಿನಿ ನಕ್ಷತ್ರ, ಪುನರ್ವಸು ನಕ್ಷತ್ರ, ಪುಷ್ಯಮಿ, ಹಸ್ತ,
ಚಿತ್ತ, ಸ್ವಾತಿ, ಅನುರಾಧ, ಧನಿಷ್ಠ, ಶತಭಿಷ ಈ ನಕ್ಷತ್ರಗಳಲ್ಲೂ ನಿಶ್ಚಿತಾರ್ಥ ಮಾಡಿಕೊಂಡರೆ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತೆ. ಅದೇ ರೀತಿ ಮದುವೆಗೆ ನೋಡೋದಾದರೆ ಬುಧವಾರ, ಗುರುವಾರ, ಶುಕ್ರವಾರ ಮದುವೆ ಆಗಲು ಉತ್ತಮ ವಾರಗಳು ಅಂತ ಹೇಳ್ಬಹುದು. ಭಾನುವಾರ, ಸೋಮವಾರ, ಶನಿವಾರ ಏನಾದರೂ ಮದುವೆ ಆದರೆ ಜೀವನ ಸಾಮಾನ್ಯವಾಗಿರುತ್ತೆ. ಅಷ್ಟೇನು ಕಷ್ಟಗಳು ಇರೋದಿಲ್ಲ, ಅಷ್ಟೇನು ಸುಖ ಜೀವನ ಅನ್ನೋದನ್ನು ಕೂಡ ನೋಡೋದಿಲ್ಲ. ಮಂಗಳವಾರ ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು. ನೋಡಿದ್ರಲ್ಲ, ಯಾವ ದಿನಾಂಕದಲ್ಲಿ ಮದುವೆ ಆದರೆ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಪರಿಹಾರ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.